ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ OnePlus 8 Proನ ಒಂದು ಅನ್ಬಾಕ್ಸ್ನ ಮಾಡ್ತಾ ಇದ್ದೀನಿ, ನೋಡ್ಬೋದು. ಆ್ಯಂಡ್ ಏನು ಹೊಸ ಬ್ಯಾಕ್ಗ್ರೌಂಡ್ ಅಂತ ಮೇ ಬಿ ನಿಮಗೆ ಸರ್ಪ್ರೈಸ್ ಆಗಿರ್ಬೋದು. ಆ್ಯಕ್ಚುಲಿ ಇದು ಹೊಸ ಬ್ಯಾಕ್ಗ್ರೌಂಡ್ ಅಲ್ಲ, ಹೊಸ ಬ್ಯಾಕ್ಗ್ರೌಂಡ್ ಬರ್ತಾ ಇದೆ. ಸಮ್ ಸ್ಟುಡಿಯೋ ಕೆಲಸ ನಡೀತಾ ಇರೋದ್ರಿಂದ ಇದನ್ನು ಬೇರೆ ಕಡೆ ಮಾಡ್ತಾ ಇದ್ದೀನಿ. ಸೊ ಈ ಒಂದು OnePlus 8 Proನ ಒಂದು ಅನ್ಬಾಕ್ಸಿಂಗ್ ಮತ್ತು ಒಂದು ಫಸ್ಟ್ ಇಂಪ್ರೆಷನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ಆಲ್ರೆಡಿ ಸ್ವಲ್ಪ ಯೂಸ್ ಮಾಡಿ ಇದನ್ನು ನಿಮಗೆ ರಿವ್ಯೂ ಮಾಡಿ ತಿಳಿಸ್ತಾ ಇರೋದು. ಸೊ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸು ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂಥ ರೆಡ್ ಕಲರ್ ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ವೀಡಿಯೋಸ್ಗಳ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಕಂಪ್ಲೀಟ್ಲಿ ಫ್ರೀ, ಯಾವುದೇ ರೀತಿ ಚಾರ್ಜ್ ಆಗಲ್ಲ. ಮಾಡೋದ್ರಿಂದ ಭಾಳ ಜನಕ್ಕೆ ರೀಚ್ ಆಗುತ್ತೆ. ಸೊ ಅನ್ಬಾಕ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೋಡ್ಬೋದು OnePlus 8 Proನ ಒಂದು ಬಾಕ್ಸ್ ಈ ರೀತಿಯಾಗಿದೆ. ಅದರಲ್ಲಿ ಯಾವುದೇ ರೀತಿ ಒಂದು ಮಾಹಿತಿ ಇನ್ಫಾರ್ಮೇಷನು ಇಲ್ಲಿ ಮೆನ್ಷನ್ ಮಾಡಿರೋದಿಲ್ಲ, ಬಿಕಾಸ್ ಅವರು ತುಂಬ ಮಿನಿಮಲ್ ಆಗಿ ಮೇಂಟೈನ್ ಮಾಡ್ತಾರೆ. OnePlus ಒಂದು ಪ್ರಾಡಕ್ಟ್ಗಳ ಒಂದು ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಮಾತ್ರ ಇರುತ್ತೆ. ಸೊ ಇದು ಬಂದ್ಬಿಟ್ಟು 8GB 120GB ವೇರಿಯಂಟ್ ಮಾತ್ರ ಇರೋದು. ಮತ್ತು ಕಲರ್ ಬಂದ್ಬಿಟ್ಟು ಓನಿಕ್ಸ್ ಬ್ಲ್ಯಾಕ್ ಮಾತ್ರ. ಓಕೆ, ಸೊ ಬಾಕ್ಸ್ ಓಪನ್ ಮಾಡಿ ಕೂಡಲೇ ನಿಮಗೆ OnePlus 8 ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ಸೊ ಮೊದಲನೇದಾಗಿ ಈ ಒಂದು ಫೋನ್ನ ತೆಗೆಯೋಣ. ಸೊ ನೋಡ್ಬೋದು, ಕ್ರೇಜಿ ಕಲರ್, ಗ್ಲಾಸಿ ಫಿನಿಶು ಆ್ಯಂಡ್ ಆ್ಯಕ್ಚುಲಿ 4 ಕ್ಯಾಮ್ರಾ ಸೆಟಪ್ ಇರೋದು ನಿಮಗೆ. ಸೊ ಬ್ಯಾಕ್ ಸೈಡ್ ಸೆಟಪ್ಪು OnePlus ಲೋಗೋ ಜೊತೆಗೆ ವಿತ್ LED ಫ್ಲ್ಯಾಶ್ ಆ್ಯಂಡ್ ಲೇಸರ್ ಆಟೋ ಫೋಕಸ್ ಎಲ್ಲ ಇದೆ. ಆ್ಯಂಡ್ ಫ್ರಂಟಲ್ಲಿ ಒಂದು ಕ್ರೇಜಿ ಸೂಪರ್ ಫ್ಲೂಯಿಡ್ AMOLED ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಫ್ರಂಟ್ ಕ್ಯಾಮ್ರಾ 16MP ಕ್ಯಾಮ್ರಾ ನಿಮಗಿದೆ. ಆ್ಯಂಡು ಇನ್ನು ಓವರ್ವ್ಯೂ ನೋಡೋದಾದರೆ ಆ್ಯಂಡ್ ಕಂಫರ್ಟಬಲ್ ಫೀಲು. ಸೊ ಕ್ರೇಜಿ ಕಂಫರ್ಟಬಲ್ ಆಗಿದೆ, ಬಿಕಾಸ್ ಯೂಶ್ವಲಾಗಿ ದೊಡ್ಡ ಫೋನ್ ಅಂದರೆ ತುಂಬ ವೈಡ್ ಆಗಿರುತ್ತೆ, ಹ್ಯಾಂಡಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ತುಂಬ ಕಂಫರ್ಟಬಲ್ ಆಗಿದೆ. ಸೊ ಒಂದು ಪವರ್ ಬಟನ್ ಆಗಿರ್ಬೋದು, ಅವ್ರದ್ದಾದ ಒಂದು ಎಕ್ಸ್ಟ್ರಾ ಒಂದು ಕೀ ಏನು ಬರುತ್ತೆ, ಒಂದು ಬಟನ್ ಏನು ಬರುತ್ತೆ. ಸೊ ಸೈಲೆಂಟ್ ಮಾಡಲಿಕ್ಕೆ ಅಥವಾ ಪ್ರೊಫೈಲ್ ಅಂತ ಏನು ಕರೀತಾರೆ, ಆಡಿಯೋ ಪ್ರೊಫೈಲು. ಸೊ ಈಸಿಯಾಗಿ ನೀವು ಸೆಟಪ್ ಮಾಡ್ಕೋಬೋದು. ಸೊ ನೋಡ್ಬೋದು, ವೈಬ್ರೇಟ್, ಸೈಲೆಂಟ್, ಸೊ ಈ ರೀತಿ. ಸೊ ರಿಂಗ್. ಸೊ ಇದು ಒಂದು ಸ್ಪೆಷಲ್ ಫೀಚರ್, ನನಗೆ ಪರ್ಸ್ನಲಿ ಇಷ್ಟ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಸಿಗುತ್ತೆ. ಅದನ್ನು ಬಿಟ್ಟರೆ ಯಾವುದೇ ರೀತಿ ಎಕ್ಸ್ಟ್ರಾ ಬಟನ್ಸ್ ನಿಮಗೆ ಸಿಗಲ್ಲ. ಇನ್ನು ಡೌನ್ ಸೈಡಲ್ಲಿ ನೋಡೋದಾದರೆ, ಸೊ ಇದರಲ್ಲಿ ಕೂಡ ಮೋನೋ ಸ್ಪೀಕರ್ನ ಕೊಟ್ಟಿದ್ದಾರೆ, ಬಟ್ ಡಾಲ್ಬಿ ಸಪೋರ್ಟ್ ಇದೆ. ಆ್ಯಂಡ್ ಟೈಪ್ ಸಿಯ ಒಂದು ಪೋರ್ಟ್ ಇದೆ, ಒಂದು ಫಾಸ್ಟ್ ಚಾರ್ಜಿಂಗ್ಗೆ, ಮತ್ತು ಒಂದು ಸಿಮ್ ಕಾರ್ಡ್ ಸ್ಲಾಟ್ ಸಿಗುತ್ತೆ. ಆ್ಯಂಡ್ ಎಕ್ಸ್ಪ್ಯಾಂಡಬಲ್ ಮೆಮೊರಿ ಸಪೋರ್ಟ್ ನಿಮಗೆ ಇದರಲ್ಲಿರೋದಿಲ್ಲ. ಆ್ಯಂಡ್ ಮೈಕ್ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಮೇಲ್ಗಡೆ ಸೆಕೆಂಡ್ರಿ ಮೈಕ್ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ಗೆ ಸಿಗುತ್ತೆ. ಸೊ ಇದೊಂದು ಕಂಪ್ಲೀಟ್ ಒಂದು ಓವರ್ವ್ಯೂ. ಸೊ ಇನ್ನೊಂದು ಫೋನ್ನ ಸೈಡ್ಗೆ ಬಾಕ್ಸಲ್ಲಿ ಏನಿದೆ ಅಂತ ತೋರಿಸ್ಬಿಡ್ತೀನಿ. ಸೊ ಇನ್ನು ಇದರೊಳಗಡೆ ಓಪನ್ ಮಾಡಿದರೆ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಮತ್ತು ಅವ್ರದ್ದು ಸ್ಟಿಕ್ಕರ್ಸ್ ಇದೆಲ್ಲ ಸಿಗುತ್ತೆ. ಸೊ ನೋಡ್ಬೋದು. ಸೊ ಈ ಒಂದು ಕಾರ್ಡ್ನ ಬಳಸಿದರೆ ನಿಮಗೆ 6 ಮಂತ್ ಎಕ್ಸ್ಟ್ರಾ ವಾರಂಟಿ ನಿಮಗೆ ಸಿಗುತ್ತೆ. ಸೊ ರಿಜಿಸ್ಟರ್ ಮಾಡಿ. ಆ್ಯಂಡ್ ಅದನ್ನು ಬಿಟ್ಟರೆ ನಿಮಗೆ ಸ್ಟಿಕ್ಕರ್ಸ್ಗಳು OnePlus ನೆವರ್ ಸೆಟಲ್ ಅದೆಲ್ಲ. ಸೊ ಇದನ್ನು ಸೈಡ್ಗೆ ಇಟ್ಟರೆ ನಿಮಗೆ ಒಂದು ಕೇಸ್ ಸಿಗುತ್ತೆ, ಸಿಲಿಕಾನ್ ಕೇಸ್. ಸೊ ಟೆಂಪ್ರವರಿ ಯೂಸ್ ಮಾಡಲಿಕ್ಕೆ 1 ಮಂತ್ ತನಕ ಯೂಸ್ ಮಾಡ್ಬೋದು. ಅದಾದಮೇಲೆ ಇದು ಹಾಳಾಗೋಗ್ಬಿಡುತ್ತೆ. ಸೊ ಐ ಸಜೆಸ್ಟ್ 1 ಮಂತ್ ತನಕ ಟೆಂಪ್ರವರಿ ನೀವು ಇದು ಯೂಸ್ ಮಾಡ್ಬೋದು. ಆ್ಯಂಡ್ ಟೈಪ್ ಸಿಯ ಒಂದು ಕೇಬಲ್ ಮತ್ತು 30 ವ್ಯಾಟ್ನ ಒಂದು ವಾಪ್ ಚಾರ್ಜರ್ ನಿಮಗೆ ಸಿಗುತ್ತೆ. 50 ಮಿನಿಟ್ಸಲ್ಲಿ ನಿಮಗೆ ಆಲ್ಮೋಸ್ಟ್ 70% ಚಾರ್ಜ್ ಆಗುತ್ತೆ. ಸೊ ಅದನ್ನು ಬಿಟ್ಟರೆ ನಿಮಗೆ ಈ ಒಂದು ಬಾಕ್ಸಲ್ಲಿ ಏನೂ ಸಿಗೋದಿಲ್ಲ. ಓಕೆ, ಅನ್ಬಾಕ್ಸ್ ನೋಡಿದ್ರಲ್ಲ. ಸೊ OnePlus 8 Pro ಬಂದ್ಬಿಟ್ಟು, ಸೊ ನನ್ನ ಪ್ರಕಾರ ಒಂದು ಕ್ರೇಜಿ ಫೋನ್. ಈ ಒಂದು 50,000 ರೇಂಜಲ್ಲಿ, ಬಿಕಾಸ್ 8GB ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 50,000. ಬಿಕಾಸ್ OnePlus ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ ಒಂದು ಫ್ಲಾಗ್ಶಿಪ್ ಕಿಲ್ಲರ್ ಅಂತ, ಬಟ್ ಇದು ನಾವು ಈಗ ಫ್ಲಾಗ್ಶಿಪ್ ಆಗಿಬಿಟ್ಟಿದೆ. ಸೊ ಪ್ರೈಸ್ ಎಕ್ಸ್ಪೆನ್ಸಿವ್ ಆಗಿದೆ. ಸೊ OnePlus Nordನ ಭಾಳ ಜನ ಖರೀದಿ ಮಾಡ್ತಾರೆ, ಅದಕ್ಕೋಸ್ಕರನೇ ಹಾಗೇನೆ ಅದಕ್ಕೆ ಭಾಳಷ್ಟು ಡಿಮ್ಯಾಂಡ್ ಬಂದಿರೋದು. ಸೊ ಬಟ್ ಸ್ಟಿಲ್ ಈ ಒಂದು ಪ್ರೈಸಲ್ಲಿ ಈ ಒಂದು ಕೊಟ್ಟಿರ್ತಕ್ಕಂಥ ಹಾರ್ಡ್ವೇರ್ ಕ್ವಾಲಿಟಿ ಆಗಿರ್ಬೋದು, ಡಿಸ್ಪ್ಲೇ ಕ್ವಾಲಿಟಿ ಆಗಿರ್ಬೋದು, ಒಂದು ಪ್ರೊಸೆಸರ್ ಆಗಿರ್ಬೋದು, ಒಂದು ಟಾಪ್ ನಾಚ್ ಒಂದು ಫ್ಲಾಗ್ಶಿಪ್, ಆಲ್ಮೋಸ್ಟ್ ಆಲ್ ಫ್ಲಾಗ್ಶಿಪ್ ಅಂದರೆ ನಿಮಗೆ ಸ್ಯಾಮ್ಸಂಗ್, ಆ್ಯಪಲ್ಗೆ ಕಾಂಪಿಟೇಷನ್ ಕೊಡೋ ಒಂದು ಉದ್ದೇಶದಿಂದ ಸೊ ಈ ಒಂದು ಫೋನ್ಸ್ಗಳನ್ನ ಬಿಲ್ಡ್ ಮಾಡಲಾಗುತ್ತೆ ಒಂದು OnePlus ಕಡೆಯಿಂದ. ಸೊ ಏನಕ್ಕೆ ಅಂದರೆ ಕ್ಯಾಮ್ರಾ ಕ್ವಾಲಿಟಿ ಆಗ್ಬೋದು, ಇಮೇಜ್ ಪ್ರೊಸೆಸಿಂಗ್ ಆಗ್ಬೋದು ಕ್ರೇಜಿ ಆಗಿರುತ್ತೆ. ನಿಮಗೆ ಇದರಲ್ಲಿ 48+48 ವೈಡ್ ಆ್ಯಂಗಲ್ ಕ್ಯಾಮ್ರಾ ನಿಮಗೆ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ. ಆ್ಯಂಡ್ ವೆರಿ ಗುಡ್ ಸೆನ್ಸಾರ್ ಲೋ ಲೈಟಲ್ಲಿ ನಿಮಗೆ ಸಿಗೋದ್ರಿಂದ ಸೊ ಕ್ರೇಜಿ ಫೋಟೋಗ್ರಫಿ ಎಕ್ಸ್ಪೀರಿಯನ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನೂ 2 ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಸೊ ಫ್ರಂಟಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ ಒಂದು ಸೆಲ್ಫಿ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಸೊ ಕ್ಯಾಮ್ರಾ ಬಗ್ಗೆ ಡೌಟ್ ಇಲ್ಲ OnePlusಲ್ಲಿ.
ಆ್ಯಂಡ್ ನೆಕ್ಸ್ಟು ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ ಒಂದು ಕ್ರೇಜಿ 6.78 ಇಂಚಸ್ನ ಒಂದು ಸೂಪರ್ AMOLED. ಆ್ಯಕ್ಚುಲಿ ಇದು ಫ್ಲೂಯಿಡ್ ಸೂಪರ್ AMOLED ಅಂತ ಕರೀತಾರೆ, ಬಿಕಾಸ್ 120 ಹರ್ಟ್ಸ್ನ ಒಂದು ಕ್ರೇಜಿ ರಿಫ್ರೆಶ್ ರೇಟ್ ಸಿಗುತ್ತೆ. ರಿಫ್ರೆಶ್ ರೇಟ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಮುಂಚಿನ ವಿಡಿಯೋಗಳು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಒಂದು ಸ್ಮೂತ್ನೆಸ್ ಅನ್ನೋದಾಗಿರ್ಬೋದು, ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಕ್ರೇಜಿ ಆಗಿರುತ್ತೆ. ಎಸ್ಪೆಷಲಿ OnePlus ಫೋನ್ಸ್ಗಳು ಬರ್ತಕ್ಕಂಥ ಎಲ್ಲ ಫೋನ್ಸ್ಗಳು ಮಿನಿಮಮ್ 90 ಹರ್ಟ್ಸಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮಗೆ ಒಂದು ಕ್ರೇಜಿ ಒಂದು ಡಿಸ್ಪ್ಲೇ ಏನಿದೆ, ಒಂದು ಕಲರ್ ತುಂಬ ವೈಬ್ರೆಂಟ್ ಆಗಿರುತ್ತೆ ಬಿಕಾಸ್ ಆಫ್ ಸೂಪರ್ AMOLED ಡಿಸ್ಪ್ಲೇ. ಆ್ಯಂಡ್ ಹೈಯೆಸ್ಟ್ ಪಿಕ್ಸೆಲ್ ಡೆನ್ಸಿಟಿ ನಿಮಗೆ ಇರೋದ್ರಿಂದ ಸೊ ನಿಮಗೆ ವಿಡಿಯೋ ವ್ಯೂವಿಂಗ್ ಆ್ಯಂಗಲ್ ಆಗಿರ್ಬೋದು ಅಥವಾ ಗೇಮಿಂಗ್ ಆಗಿರ್ಬೋದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡುತ್ತೆ. ಆ್ಯಂಡ್ ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಇದರಲ್ಲಿ ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ ಒಂದು 865 ಪ್ರೊಸೆಸರ್ ನಿಮಗೆ ಸಿಗುತ್ತೆ. ಒಂದು ಕ್ರೇಜಿ ಆಕ್ಟೋಕೋರ್ ಪ್ರೊಸೆಸರ್ ನಿಮಗೆ. ಸೊ ಫಾಸ್ಟೆಸ್ಟ್ ಪ್ರೊಸೆಸರ್ ನಿಮಗೆ ಯಾವುದೇ ರೀತಿಯ ಗೇಮ್ಸ್ ಆಗಿರ್ಬೋದು ಅಲ್ಟಿಮೇಟ್ ಆಗಿ ಮಲ್ಟಿ ಟಾಸ್ಕಿಂಗ್ ಆಗಿ ನಿಮಗೆ ಅಲ್ಟಿಮೇಟ್ ಆಗಿರುತ್ತೆ. ಸೊ ಪರ್ಫಾರ್ಮೆನ್ಸ್ ಬಗ್ಗೆ ಡೌಟ್ ಇಲ್ಲ, ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಕ್ರೇಜಿ ಆಗಿರುತ್ತೆ, ಅಲ್ಟಿಮೇಟ್ ಕ್ಯಾಮ್ರಾ ಇರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಫಾಸ್ಟೆಸ್ಟ್ ಚಾರ್ಜಿಂಗ್ ಇರುತ್ತೆ. ಸೊ 4510 mAhನ ಒಂದು ಬ್ಯಾಟ್ರಿ ಕೆಪಾಸಿಟಿ ಇರೋದ್ರಿಂದ ನಿಮಗೆ 50 ಮಿನಿಟ್ಸಲ್ಲಿ 70% ನಿಮಗೆ ಚಾರ್ಜ್ ಆಗುತ್ತೆ. ಅಂದರೆ ನಿಮಗೆ ಇದರಲ್ಲಿ 30 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗೋದ್ರಿಂದ ನಿಮಗೆ ಕ್ರೇಜಿ ಫಾಸ್ಟಾಗಿ ಈ ಒಂದು ಫೋನ್ ನಿಮಗೆ ಚಾರ್ಜ್ ಆಗುತ್ತೆ. ಸೊ ಇದೊಂದು ಕಂಪ್ಲೀಟ್ ನನ್ನ ಒಂದು ಫಸ್ಟ್ ಲುಕ್ ಇಂಪ್ರೆಷನ್ನು. ಸೊ ಎನಿವೇ ದಿಸ್ ಇಸ್ ದ ಬೆಸ್ಟ್ ಫೋನ್ ರೈಟ್ ನೌ. ನೀವು ಅದರ್ ದೆನ್ ಸ್ಯಾಮ್ಸಂಗ್ ಫೋನ್ಸ್ನ ಕಂಪೇರ್ ಮಾಡಿದರೆ ಸೊ ಎಬವ್ 40 or 50,000 ಹೋಗ್ತೀವಿ ಅಂತಂದರೆ ಸೊ ಇದರಲ್ಲಿ ನಿಮಗೆ ಬೇಸ್ ವೇರಿಯಂಟ್ ನಿಮಗೆ ಸಿಗುತ್ತೆ. ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬಂತು ಕ್ರೇಜಿ ಆಗಿದೆ. ಸೊ LED ಪ್ಲಸ್ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿರುತ್ತೆ. ಸೊ ಇನ್ ಕೇಸ್ ನೀವು ಗೇಮರ್ ಆಗಿದ್ದರೆ OnePlus 8 Pro ಆರಾಮಾಗಿ ನೀವು ತಗೋಬೋದು, ಯಾವುದೇ ರೀತಿಯ ಟೆನ್ಷನ್ ಇಲ್ಲದಂಗೆ. ಸೊ ಗೇಮಿಂಗ್ ಚೆನ್ನಾಗಿರುತ್ತೆ, ಹೇಗಿರುತ್ತೆ ಅನ್ನಂಗಿದ್ರೆ. ಸೊ ಇದು ಟೋಟಲ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಕಾರ. ಸೊ ಹೋಪ್ಫುಲಿ ನಿಮಗೆ ಈ ಒಂದು ಅನ್ಬಾಕ್ಸಿಂಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಬಿಕಾಸ್ OnePlus 8 Pro ಬಗ್ಗೆ ಏನು ನೆಗೆಟಿವ್ ಕಮೆಂಟ್ ಮಾಡೋ ಅವಶ್ಯಕ ಇಲ್ಲ. ನೆಗೆಟಿವ್ ಕಮೆಂಟ್ ಅಂದರೆ ಈಗ ಹಾಗೆ ಹೇಳ್ದಂಗೆ ಓವರ್ ಪ್ರೈಸ್ಡ್ ಅನ್ನೋದಕ್ಕಿಂತ ಪ್ರೈಸ್ ಜಾಸ್ತಿ ಮಾಡಿದರೆ, ಮುಂಚೆ ಫ್ಲಾಗ್ಶಿಪ್ ಕಿಲ್ಲರ್ ಅನ್ನೋದಿತ್ತು, ಎಲ್ಲರೂ ಕೂಡ ತುಂಬ ಸುಲಭವಾಗಿ ಸಿಗ್ತಾ ಇತ್ತು. ಸೊ ಅದೊಂದು ಡಿಸಪಾಯಿಂಟ್ ವಿಚಾರ. ಪ್ರೈಸು ಇನ್ನೂ ಸ್ವಲ್ಪ ಕಡಿಮೆ ಆದರೆ ಒಳ್ಳೆಯದು. ಬಟ್ ಏನಂದರೆ ಕಡಿಮೆ ಆಗೋಷ್ಟೊತ್ತಿಗೆ ಆ ಫೋನ್ಸ್ಗಳೇ ಸಿಗೋದಿಲ್ಲ, ಡಿಸ್ಕಂಟಿನ್ಯೂ ಆಗಿಬಿಡುತ್ತೆ. ಸೊ ಮೇ ಬಿ ಮಿಡ್ ರೇಂಜಲ್ಲಿ ಒಳ್ಳೆ ಫೋನ್ಸ್ಗಳನ್ನ ತರ್ಬೋದು OnePlus ಅನ್ನೋದು ಹೋಪ್ ಇದೆ. ಬಿಕಾಸ್ OnePlus ನಾಟ್ ಬಂದು ಅದೇ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದು, ಬಟ್ ಸ್ಟಿಲ್ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಿಲ್ಲ. ಅದನ್ನು ಬಿಟ್ಟರೆ ನಿಮಗೆ ಇದರಲ್ಲಿ ಹೆಡ್ಫೋನ್ ಜಾಕ್ ನಿಮಗೆ ಸಿಗೋದಿಲ್ಲ, ಅದೊಂದು ನೆಗೆಟಿವ್ ಪಾಯಿಂಟು. ಹೆಡ್ಫೋನ್ ಜಾಕ್ ಅದೇನೋ ಗೊತ್ತಿಲ್ಲ, ಐಫೋನ್ ಥರನೇ ಅವರು ಕೂಡ ಫಾಲೋ ಅಪ್ ಮಾಡ್ತಿದ್ದಾರೆ. ಸೊ ಎನಿವೇ ಸಪ್ರೇಟಾಗಿ ನೀವು ಒಂದು ಲೋ ಲೇಟೆನ್ಸಿ, ಇನ್ ಕೇಸ್ ನೀವು ಗೇಮ್ ಆಡ್ತೀನಿ ಅಂದರೆ ಲೋ ಲೇಟೆನ್ಸಿ ಫೀಚರ್ ಇರತಕ್ಕಂತಹ ಇಯರ್ಫೋನ್ಸ್ ಅಥವಾ ಒಂದು ಬ್ಲೂಟೂತ್ನ ನೀವು ಪರ್ಚೇಸ್ ಮಾಡೋಕ್ಕಾಗುತ್ತೆ ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ಗೆ. ಸೊ ಅದನ್ನು ಬಿಟ್ಟರೆ ನನಗೆ ಯಾವುದೇ ರೀತಿ ಒಂದು ನೆಗೆಟಿವ್ ಪಾಯಿಂಟ್ಸ್ ಈ ಒಂದು ಫೋನ್ಸಲ್ಲಿ ಇಲ್ಲ. ಸೊ ಕ್ರೇಜಿ ಬಿಗ್ಗೆಸ್ಟ್ ಫೋನ್, ದೊಡ್ಡದಾಗಿದ್ರು ನಿಮಗೆ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಒನ್ ಹ್ಯಾಂಡ್ ಯೂಸ್ ತುಂಬ ಈಸಿಯಾಗಿರುತ್ತೆ. ಆ್ಯಂಡ್ ಗೇಮಿಂಗ್ ಕ್ರೇಜಿ ಆಗಿರುತ್ತೆ, ಕ್ಯಾಮ್ರಾ ಕ್ವಾಲಿಟಿ ಬೆಸ್ಟ್ ಆಗಿದೆ. ಆ್ಯಂಡ್ ಬ್ಯಾಟ್ರಿ ಕೂಡ ನಿಮಗೆ ಡೀಸೆಂಟ್ ಆಗಿರುತ್ತೆ ಬಿಕಾಸ್ ಆಫ್ ಸೂಪರ್ AMOLED ಲೋ ಬ್ಯಾಟ್ರಿ ಕನ್ಸಂಪ್ಷನ್ ಇರುತ್ತೆ. ಸೊ ಇದೊಂದು ಟೋಟಲ್ ಓವರ್ ಆಲ್ ನನ್ನ ಒಂದು ಫಸ್ಟ್ ಲುಕ್ ಇಂಪ್ರೆಷನ್. ಸೊ ಏನಿಸುತ್ತೆ ನಿಮಗೆ ಈ ಒಂದು ಫೋನ್ನ ಬಗ್ಗೆ? ಸೊ 50,000 ಮೇಲೆ ಕೊಡಲಿಕ್ಕೆ ನೀವು ರೆಡಿ ಇದ್ರೆ OnePlus 8 Pro ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವು ನಿಮಗೆ ಇಷ್ಟ ಆಗಿದೆ, ಅನ್ಬಾಕ್ಸಿಂಗ್ ವೀಡಿಯೋಸ್ಗಳು ನಿಮಗೆ ಚೆನ್ನಾಗಿ ಇಷ್ಟ ಆಗ್ತಾ ಇದ್ದರೆ ಡ್ರಾಯ್ಡ್ ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತೀರಿ. ಹೆಚ್ಚಿನ ವಿಡಿಯೋಸ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ಕನ್ನಡದಲ್ಲಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.